ಸಂತು ಸಂತು ಪ್ಲೀಸ್. ಏನೋ ನಿಮ್ದು ಎಷ್ಟಾದ್ರೂ ಅರ್ಥ ಆಗಲ್ವ ನಿಮ್ಗೆ? ಇನ್ನೂ ಇಲ್ಲ ಇದ್ದೀರಲ್ಲ, ಮಾನ ಮರ್ಯಾದೆ ಇಲ್ವೇನ್ರಿ? ಅಥವಾ ಏನ್ ಮಾಡಿದ್ರು ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋ ಧೈರ್ಯನ? ನೋಡ್ರಿ, ಸೀನ್ ಕ್ರಿಯೇಟ್ ಮಾಡ್ಬಿಡಿ. ನೀವು ಮನೆಗೆ ಹೋಗೋದೇ ಉತ್ತಮ ಅನ್ಸುತ್ತೆ. ಹೊರಡಿ ಪ್ಲೀಸ್. ಇಲ್ಲ ಬಾವ, ನನ್ನ ಭಾವನವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾವನೆ. ಅವ್ರ ಜೊತೆ ಜೀವನ ಪೂರ್ತಿ ಚೆನ್ನಾಗಿರ್ಬೇಕು ಅಂತ ಅವ್ರಿಗೆ ತಾಳಿ ಕಟ್ಟಿದ್ದು. ಅವ್ರು ಬರ್ದೆ ನಾನು ಎತ್ತಾಗ ಹೋಗೋದಿಲ್ಲ. ಇಂಥ ಪ್ರೀತಿನ ಬೇಜಾರು ನೋಡಿದ್ದೀನಿ ನಾನು. ಹೋಗ್ರಿ ಇಲ್ಲಿಂದ, ಹೋಗ್ರಿ ಇಲ್ಲಿಂದ. ಪ್ಲೀಸ್ 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 ಸಂತು ಪ್ಲೀಸ್. ನೋಡ್ರಿ, ಹೊರಡಿ ನೀವು ಪ್ಲೀಸ್. ಹೊರಡಿ ನೀವು ಮನೆಗೆ ಹೊರಡಿ ಪ್ಲೀಸ್. ಇಲ್ಲ ಬಾವ, ನಾ ಎಲ್ಗೂ ಹೋಗೋದಿಲ್ಲ. ನೋಡ್ರೆ, ನಾನು ಹೇಳಿದ ಮಾತು ಕೇಳಿ. ಫಸ್ಟ್ ಹೊರಡಿ ನೀವು. ನೋಡ್ರೆ ಪ್ಲೀಸ್ ಹೊರಡಿ ನೀವು. ಹೊರಡಿ ಹೇಳ್ತೀನಿ. ಎಷ್ಟೆಲ್ಲ ಕೇಳಿದ್ರು ನಾನು ಇದನ್ನೇ ಹೇಳೋದು. ಯಾರು ಏನಂದ್ರು ಭಾವನವ್ರು ಬರೋಗಂಟ ನಾನು ಎಲ್ಗೂ ಹೋಗೋದಿಲ್ಲ. ಪ್ಲೀಸ್ ಪ್ಲೀಸ್ ದಯವಿಟ್ಟು ನೋಡ್ರೆ ಪ್ಲೀಸ್ ಹೊರಡಿ ನೀವು. ಹೊರಡಿ ಅಂತ ಹೇಳಿದೆ. ಏನೋ ಎಲ್ರ ಮುಂದೆ ಸಮಾವೇಶದಲ್ಲಿ ತಾಳಿ ಕಟ್ಟಿದ್ದೀನಿ ಅಂತ ಎಲ್ರ ಮುಂದೆ ಹೇಳ್ತೀಯ? ನಂಬಿಕೆ ದ್ರೋಹಿ. ಪ್ರೀತಿ ನಂಬಿಕೆಯಿಂದ ನಿನ್ನ ನಮ್ಮನೆ ಒಳಗೆ ಸೇರಿಸ್ಕೊಂಡಲ್ಲೋ, ನಾನೇ ಕೈ ತುತ್ತು ಹಾಕದ್ನಲ್ಲೋ ನಿನ್ಗೆ. ನಮ್ಮನೆ ಅನ್ನ ತಿಂದು ನಮ್ಗೆ ವಿಷ ಹಾಕ್ಬಿಟ್ಟಿಯಲ್ಲೋ ನೀನು. ಯಾವ ಮುಖ ಇಟ್ಕೊಂಡು ಇಲ್ಲಿ ನಿಂತಿದ್ಯೋ? ಹೋಗೋ ಇಲ್ಲಿಂದ. ಲಕ್ಷ್ಮಿ, ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಸಿದ್ದು, ದಯವಿಟ್ಟು ನೀನು ನಿಮ್ಮ ಮನೆಗೆ ಹೋಗಪ್ಪ. ನಮ್ಮನೆಯಲ್ಲಿ ಯಾರ ಮನಸ್ಸು ಸರಿ ಇಲ್ಲ. ಸ್ವಲ್ಪ ಪರಿಸ್ಥಿತಿ ತಿಳಿ ಆಗ್ಲಿ. ಹೋಗಪ್ಪ. ಇಲ್ಲ ಸರ್, ಕೊನೆ ಉಸಿರು ಗಂಟೆ ಕಾಯ್ತೀನಿ. ಭಾವನವ್ರು ಬಂದ್ರೆ ನಾನು ಅಲ್ಲಿಂದ ಹೋಗೋದು. ಪ್ರೀತಿ ಮಾಡಿ ಪ್ರಾಣ ಹೋದ್ರೂ ಪರವಾಗಿಲ್ಲ. ಅದರಲ್ಲೂ ಇಷ್ಟೆಲ್ಲ ಆದ್ಮೇಲೆ ಅವ್ರ ಬಿಡೋ ಮಾತೇ ಇಲ್ಲ. ಇಲ್ಲೇ ನಿಮ್ಮನೆ ಬಾಗ್ಲಲ್ಲೇ ನನ್ನ ಜೀವ ಹೋಗ್ಲಿ, ಆದ್ರೆ ನಾನು ಮಾತ್ರ ಇಲ್ಲಿಂದ ಹೋಗುದಿಲ್ಲ. ಇನ್ನೇನಣ್ಣ ಮಾಡಲಿ? ಯಾರು ನನ್ನ ಜೀವನಕ್ಕೆ ದಾರಿ ತೋರಿಸ್ತೀನಿ ಅಂತ ಹೇಳಿದ್ರು, ಅವರೇ ನನ್ನ ದಾರಿ ತಪ್ಪಿಸ್ಬಿಟ್ರು. ನಾನು ಏನು ಮಾಡಲಿ ಹೇಳು? ನಂಬಿಸಿ ಕುತ್ತಿಗೆ ಕುಯ್ಯೋದು ಅಂದರೆ ಇದೇ ಅಲ್ವಾ ಅಣ್ಣ? ನೀನು ಅವನ ಪರವಾಗಿ ಮಾತಾಡ್ತಿದ್ಯಾ? ನನ್ನ ಜೀವನಾನೇ ಹಾಳು ಮಾಡಿದವನು ಹೇಗಣ್ಣ ಒಳ್ಳೆಯವನಾಗ್ತಾನೆ? ಹೌದು ಅಕ್ಕ, ಇವ್ರು ಹೇಳ್ತಾ ಇರೋದ್ರಾಗೆ ನಿಜ ಐತೆ. ಮನುಷ್ಯರಾದವರು ತಪ್ಪು ಮಾಡ್ತಾರೆ, ನಾವು ಅದನ್ನು ಕ್ಷಮಿಸ್ಬೇಕಲ್ವೇ?
ನಿಜವಾಗ್ಲೂ ನಿಮಗೆ ಮೋಸ ಮಾಡಲೇಬೇಕು ಅಂತ ಇದ್ದಿದ್ರೆ ತಾಳಿ ಕಟ್ಟಿರೋ ವಿಷಯನ ಯಾರಿಗೂ ಹೇಳ್ದೆ ಮುಚ್ಚಿಡ್ತಿದ್ರು. ಆದರೆ ಅವ್ರು ಹಂಗೆ ಮಾಡಿದೆ. ಎಲ್ಲರೂ ಮುಂದೆನೂ ನಿಂತು ನಾನೇ ತಾಳಿ ಕಟ್ಟಿದ್ದು ಅಂತ ಹೇಳಿ ಪಾಪ ಇಲ್ಲಿವರೆಗೂ ಬಂದವ್ರೆ. ಇದ್ರಾಗೆ ತೋರಿಸ್ತೈತಲ್ವಾ ನಿಮ್ಮ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಐತೆ ಅಂತ. ಅದಕ್ಕೆ ನೀವೇನೇ ಹೇಳಿದ್ರು ನನ್ನ ಮನಸ್ಸು ಅನ್ನೋ ಒಪ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಪ್ರೀತಿ ಅನ್ನೋ ಹೆಸರಲ್ಲಿ ಈ ರೀತಿ ಮಾಡೋದಕ್ಕೆ ಅವನಿಗೆ ಹೇಗೆ ಮನ್ಸು ಬಂತು? ಅದಕ್ಕೆ ಹೌದಕ್ಕ, ನಾವಿಬ್ರು ಜೊತೆಗೆ ಇದ್ರು ಇವ್ರ ಪ್ರೀತಿ ಏನು ಅಂತ ನಂಗೆ ಅರ್ಥನೇ ಆಗ್ಲಿಲ್ಲ. ನಾನು ಇವ್ರನ್ನ ಸಾನೇ ಪ್ರೀತಿ ಮಾಡ್ತಿದ್ದೆ, ಆದರೆ ಹೇಳ್ಕೊಳಕ್ಕೆ ಧೈರ್ಯನೇ ಬರಲಿಲ್ಲ. ಆ ದೇವ್ರೆ ನಮ್ಮನ್ನ ಒಂದು ಮಾಡಬೇಕು ಅಂದ್ಕೊಂಡಿದ್ದ ಅನಿಸ್ತೈತೆ. ಜನರಾಡೋ ಮಾತನ್ನ ಕೇಳೋಕ್ಕಾಗದೆ ನಾನು ಸಾಯ್ಬೇಕು ಅಂದ್ಕೊಂಡು ಹೋಗಿದ್ದೆ. ಆದರೆ ಇವರು ಅಲ್ಲಿವರೆಗೂ ಬಂದು ನನ್ನ ಕೈ ಹಿಡ್ದು ಅವ್ರ ಪ್ರೀತಿನ ಹೇಳ್ಕೊಂಡು ನನಗೊಂದು ಹೊಸ ಜೀವನನೇ ಕೊಟ್ಟರು. ಈಗಲೂ ಪಾಪ ಸಿದ್ದು ಅಣ್ಣಂಗೆ ಅವ್ರ ಪ್ರೀತಿನ ಹೆಂಗೆ ಹೇಳ್ಕೊಳ್ಬೇಕು ಅಂತ ಗೊತ್ತಾಗದೆ ಹಿಂಗೆ ಮಾಡಿರ್ಬೋದಲ್ವಾ? ಪ್ರೀತಿ ಯಾರಿಗೂ ಮೋಸ ಮಾಡಲ್ಲ ಅಂತ ನನಗೆ ಗೊತ್ತಣ್ಣ. ಆದರೆ ಪ್ರೀತಿ ಅನ್ನೋ ಹೆಸರಲ್ಲಿ ಇವ್ನು ನನಗೆ ಮೋಸ ಮಾಡಿಬಿಟ್ನಲ್ಲ. ಅಷ್ಟು ಧೈರ್ಯ ಇದ್ದಿದ್ರೆ ಅವನು ಒಂದೇ ಒಂದ್ಸಲ ಬಂದು ನನ್ನ ಹತ್ರ ಹೇಳ್ಕೊಬೋದಾಗಿತ್ತು. ಅದನ್ನ ಬಿಟ್ಟು ನನಗೆ ಗೊತ್ತಿಲ್ಲದೆ ತಾಳಿ ಕಟ್ಟು ಹೋದ್ನಲ್ಲ, ಇದು ತಪ್ಪಲ್ವಾ? ನೀನು ಏನೇ ಹೇಳೋಣ, ಅವನು ನನಗೆ ತಾಳಿ ಕಟ್ಟಾದ್ಮೇಲೆ ನಾನು ಎಷ್ಟು ನೋವು ಸಂಕಟ ಅನುಭವಿಸಿದ್ದೀನಿ ಅಂತ ನೀನೇ ನೋಡಿದ್ಯಾ. ನಾನು ಅಮ್ಮ ಎಷ್ಟೊಂದು ಸತಿ ಅವನ ಹತ್ರ ಹೋಗಿ ನನಗೆ ತಾಳಿ ಕಟ್ಟಿದ್ದು ಯಾರು ಅಂತ ಕೇಳ್ಕೊಂಡ್ವಿ. ಆವಾಗಲೂ ಅವನೇನು ಹೇಳ್ದ ಅಂತ ನಿನಗೆ ಗೊತ್ತಲ್ವಾ? ಪ್ರೀತಿ ಅನ್ನೋ ಹೆಸರಲ್ಲಿ ಹೀಗೆ ನಂಬಿಕೆ ದ್ರೋಹ ಮಾಡೋದು ಎಷ್ಟು ಸರಿ ಅಣ್ಣ? ಒಂದು ಸಾರಿ ನಂಬಿಕೆಗೆ ಪೆಟ್ಟು ಬಿದ್ದರೆ ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ ಅಣ್ಣ. ಈ ರೀತಿ ಮಾಡಿ ಪ್ರೀತಿ ಅನ್ನೋದ್ರ ಮೇಲೆ ನನಗೆ ನಂಬಿಕೆ ಹೊಟ್ಟೆ ಹೋಗಿದೆ ಅಣ್ಣ. ಚಿನ್ನು ಮರಿ ಇಲ್ಲಿ. ಅಯ್ಯೋ ನಂಗೆ ಇದೆಲ್ಲ ಬೇಡ ರೀ, ನಾನು ಆರಾಮಾಗೇ ಇದ್ದೀನಿ. ಚಿನ್ನು ಮರಿ, ನೀವು ಮನೆ ವಿಷಯನ ಯೋಚನೆ ಮಾಡಿಕೊಂಡು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಏನಾಗ್ತಿದೆ ಅಂತ ಅರಿವು ಆಗ್ತಾ ಇಲ್ಲ ನಿಮಗೆ.
ಈ ಥರ ಆರೋಗ್ಯದ ಬಗ್ಗೆ ಕೇರ್ಲೆಸ್ ಆಗಿರೋದು ಸರಿ ಅಲ್ಲ. ಇಲ್ಲಿ ತಗೊಳ್ಳಿ. ಬೇಡ ರೀ, ಪ್ಲೀಸ್ ಬೇಡ. ನೀವು ನನ್ನ ಚಿನ್ನು ಮರಿತಾನೆ, ನನಗೋಸ್ಕರ ಆದರೂ ನೀವು ಮಾತ್ರ ತಗೊಳ್ಳೇಬೇಕಪ್ಪ. ಸರಿ, ನೀವು ಹೇಳ್ದಾಗೆ ನಾನು ಮಾತ್ರ ನುಂಗ್ದೆ ಅಲ್ವಾ? ಈಗ ಬನ್ನಿ, ಊರಿಗೆ ಹೋಗೋಣ. ನೆನ್ನೆ ಹೇಳಿದ್ದೀರಾ ಕರ್ಕೊಂಡು ಹೋಗ್ತೀನಿ ಅಂತ. ಪ್ಲೀಸ್ ನಡೀರಿ ಹೋಗೋಣ. ಹೌದು, ಹೇಳಿದ್ದೆ ನಿಜ. ಆದರೆ ಏನು ಮಾಡಲಿ, ಆಫೀಸಲ್ಲಿ ತುಂಬ ವರ್ಕ್ ಪೆಂಡಿಂಗ್ ಇದೆ. ನಾನು ಈಗ ಹೋಗಿ ಕೆಲಸ ಶುರು ಮಾಡಿದ್ರು 2 ದಿನ ಮಿನಿಮಮ್ ಆಗುತ್ತೆ. ಒಂದು 2 ದಿನ ಬಿಟ್ಕೊಂಡು ಹೋಗ್ಬೋದಾ? ಏನು 2 ದಿನನಾ? ಏನ್ರಿ ಹೀಗೆ ಹೇಳ್ತಿದ್ದೀರಾ? ನಂಗೆ ಮನೆ ವಿಷಯ ಗೊತ್ತಾದಾಗಿಂದ ಒಂದು ಕ್ಷಣನೂ ಇಲ್ಲಿರೋದಕ್ಕೆ ನಂಗೆ ತುಂಬ ಕಷ್ಟ ಆಗ್ತಿದೆ. ಅಂಥದ್ರಲ್ಲಿ 2 ದಿನ ಬಿಟ್ಟು ಹೋಗೋಣ ಅಂತಿದ್ದೀರಲ್ಲ. ಇಲ್ಲ, ನನಗಾಗಲ್ಲ, ನಾನು ಇವತ್ತೇ ಹೊರಡಬೇಕು. ಪ್ಲೀಸ್ ರೀ, ಕರ್ಕೊಂಡು ಹೋಗಿ ನನ್ನ. ಚಿನ್ಮರಿ, ನೀವು ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹೀಗೆ ಸಡನ್ನಾಗಿ ಬಿಟ್ಟು ಹೋಗೋಕ್ಕಾಗಲ್ಲ. ಒಂದು ಕೆಲಸ ಮಾಡಿ, ನೀವು ಅಕ್ಕನ ಜೊತೆ ಫೋನಲ್ಲಿ ಮಾತಾಡಿ ಸಮಾಧಾನ ಮಾಡಿ. 1-2 ದಿವಸ ಬಿಟ್ಟು ನಾವು ಹೋಗೋಣ. ರೀ, ಈ ಥರ ವಿಷಯ ಎಲ್ಲ ಬರೀ ಫೋನಲ್ಲಿ ಮಾತಾಡೋಕ್ಕಾಗತ್ತಾ? ಅದು ಅಲ್ಲದೆ ನಾನು ಎಷ್ಟು ಸತಿ ಫೋನ್ ಟ್ರೈ ಮಾಡಿದ್ರು ಅವಳು ಕಾಲೇ ಪಿಕ್ ಮಾಡ್ತಿಲ್ಲ. ಅವಳು ರಿಸೀವ್ ಮಾಡ್ತಿಲ್ಲ ಅಂದ್ರೇ ಗೊತ್ತಾಗ್ತಿದೆ ಅವಳು ಎಷ್ಟು ನೋವಲ್ಲಿದ್ದಾಳೆ ಅಂತ. ಹೋಗ್ಲೇಬೇಕು ರೀ, ನನ್ನ ಕರ್ಕೊಂಡು ಹೋಗಿ. ಸರಿ, ನಾನೊಂದು ಕೆಲಸ ಮಾಡ್ತೀನಿ. ಆಫೀಸ್ ಹತ್ರ ಹೋಗಿ ಸಿಚುವೇಶನ್ ಅಸೆಸ್ ಮಾಡಿಬಿಟ್ಟು ಬರ್ತೀನಿ. ಆಮೇಲಾದರೂ ಹೋಗೋಣ. ಅಲ್ಲ, ಅಲ್ಲಿ ತನಕ ಹೋಗ್ಬೇಕಾ? ಇಲ್ಲಿಂದನೇ ಮಾಡ್ಬೋದಲ್ವಾ? ಜಾನ್ವಿ ಅವರೇ, ನಾನು ಜಯಂತ್ ಗ್ರೂಪ್ ಆಫ್ ಕಂಪ್ನೀಸ್ನ ಮಾಲೀಕ. ನಾನೇ ಕೆಲಸದ ಬಗ್ಗೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ವಹಿಸಲಿಲ್ಲ ಅಂದರೆ ಎಲ್ಲರೂ ಕೇರ್ಲೆಸ್ ಆಗಿರೋಕ್ಕೆ ಶುರು ಮಾಡಿಬಿಡ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ನಾನೇ ಹೋಗಿ ಸ್ವತಃ ನೋಡ್ಕೊಂಡು ಬರ್ತೀನಿ ಅಂತ. ನೋಡಿ, ನೀವು ಹೇಗೋಗಿ ಮಾತ್ರೆ ತೊಗೊಂಡಿದ್ದೀರಾ ತಾನೆ? ಒಂದು ಅರ್ಧ ಗಂಟೆ ನಿದ್ದೆ ಮಾಡಿ. ನೀವು ಹೇಳೋಷ್ಟರಲ್ಲಿ ನಾನು ವಾಪಸ್ ಬಂದಿರ್ತೀನಿ. ಓಕೆ, ರೆಸ್ಟ್ ಮಾಡಿ. ಬಂದೆ. ನಾನು ಇಷ್ಟು ಸಮಾಧಾನ ಮಾಡ್ತಿದ್ರು ನನ್ನ ಮಾತನ್ನೇ ಕೇಳ್ತಿಲ್ವಲ್ಲ ಇವರು. ನನಗಿಂತ ಅವರೇ ಹೆಚ್ಚಾದರು ಇವರಿಗೆ. ಅವರಿಂದ ದೂರ ಇರಿಸೋಣ ಅಂತ ಎಷ್ಟು ಪ್ರಯತ್ನ ಮಾಡ್ತಿದ್ರು, ಆಗ್ತಾನೆ ಇಲ್ವಲ್ಲ. ನನ್ನ ಯೋಚನೆ ಇರಬೇಕಾದವರು ಅವ್ರ ಬಗ್ಗೆನೇ ಯೋಚನೆ ಮಾಡೋ ಹಾಗಾಗಿದೆಯಲ್ಲ. ಛೇ, ಇದೆಲ್ಲ ಹಿಂಗೆ ಮುಂದುವರೆದ್ರೆ ಎಲ್ಲೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಲಕ್ಷ್ಮಿ. ನನಗೂ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಹೇಳು ಲಕ್ಷ್ಮಿ. ಹಣೆ ಬರಹ ಬರೆಯೋನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರುವಾಗ ಆ ಹಣೆ ಬರಹ ಕಾಣಿಸ್ದೇ ಇರೋಳು ನಾನು ಏನ್ ಮಾಡಕ್ಕಾಗತ್ತೆ ರೀ? ಅದಕ್ಕಿಂತ ಹೆಚ್ಚಾಗಿ ನಾನು ಅವನ್ನ ನಂಬದ್ನಲ್ವಾ, ಅದಕ್ಕೆ ಇವತ್ತು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಹಾಗಂತ ಇನ್ನು ಎಷ್ಟೊತ್ತಂತ ಸುಮ್ಮನಿರಕ್ಕಾಗತ್ತೆ ಲಕ್ಷ್ಮಿ? ಆ ಹುಡುಗ ಹಂಗ್ ನಿಂತಿದ್ದಾನೆ. ಅಕ್ಕಪಕ್ಕದವ್ರು ನೋಡಿದವ್ರು ಏನಂತಾರೆ? ನಾಳೆ ದಿನ ಊರಲ್ಲಿ ನಾವು ತಲೆ ಎತ್ಕೊಂಡು ಓಡಾಡಕ್ಕಾಗತ್ತಾ? ಸತ್ರು ಇಲ್ಲಿಂದ ಹೋಗಲ್ಲ ಅಂತ ನಿಂತಿದ್ದಾನೆ. ಇಲ್ಲ ರೀ, ನನ್ಗೆ ಈ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸಂಬಂಧದಲ್ಲಿ ನಂಬಿಕೆ ಅನ್ನೋದು ಒಂದ್ ದಾರದ ತರ. ಅದು ಒಂದ್ಸಲ ಕಿತ್ತೋದ್ರೆ ಮತ್ತೆ ಗಂಟ್ ಹಾಕ್ಬೋದು, ಆದ್ರೆ ಮೊದ್ಲಿನ ಹಾಗೆ ನೇರವಾಗಿರಲ್ಲ. ಗಂಟು ಗಂಟಾಗೆ ಇರುತ್ತೆ. ಹಾಗೆ ಈಗ ನಾವೇನೇ ಮಾಡಿದ್ರು ನಮ್ಮ ಅವನ ಸಂಬಂಧ ಸರಿ ಹೋಗಲ್ಲ. ಅವನು ಸ್ವಾರ್ಥದಿಂದ ತಗೊಂಡ ನಿರ್ಧಾರದಿಂದ ನಾವು ನರಳೋ ಹಾಗಾಗಿದೆ. ಲಕ್ಷ್ಮಿ, ಅವನಲ್ಲಿ ಹೊರಗಡೆ ಹಂಗ್ ಹಠ ಮಾಡ್ತಾ ಇದ್ರೆ ನೀನ್ ಇಲ್ಲಿ ಹಿಂಗ್ ಹಠ ಮಾಡ್ತಾ ಇದೀಯಾ? ತಂದೆ ತಾಯಿ ಆಗಿದ್ದಕ್ಕೊಂದು ಪರಿಹಾರ ಹುಡುಕೋಬೇಕಲ್ವಾ? ಇಲ್ಲ ರೀ, ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಈ ಪರಿಸ್ಥಿತಿ ನೋಡ್ತಿದ್ರೆ ಮೌನವಾಗಿರೋದೇ ಒಳ್ಳೇದು ಅಂತ ಅನಿಸ್ತಿದೆ. ಮೌನದಿಂದ ಒಂದು ಸಂಬಂಧನ ಉಳಿಸ್ಕೋಬಹುದು, ದೂರನೂ ಮಾಡ್ಕೋಬಹುದು. ಅದನ್ನ ಈಗ ಅರ್ಥ ಮಾಡ್ಕೋಬೇಕಾಗಿರೋದು ನೀವು. ಲಕ್ಷ್ಮಿ, ನನಗಂತೂ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನಾವು ಯಾವ ಜನ್ಮದಲ್ಲಿ ಪಾಪ ಮಾಡಿದ್ವೋ
ಅದರ ಫಲ ಇವತ್ತು ನಮ್ಮ ಮಕ್ಕಳು ಈ ಶಿಕ್ಷೆ ಅನುಭವಿಸ್ಬೇಕಾಗಿದೆ. ಆ ದೇವರೇ ಒಂದು ದಾರಿ ತೋರಿಸ್ಬೇಕಷ್ಟೆ. ಇಲ್ಲ ರೀ, ಯಾವ ದೇವ್ರು ನಮಗ್ ದಾರಿ ತೋರ್ಸಲ್ಲ. ಇಷ್ಟು ದಿನ ಅವನಿದ್ದಾನೆ, ನಮ್ಮ ಬದುಕನ್ನ ಸರಿ ಮಾಡ್ತಾನೆ ಅಂತ ಭಕ್ತಿಯಿಂದ ಪೂಜೆ ಮಾಡಿದೆ, ಕೈ ಮುಗ್ದೆ, ಪ್ರಾರ್ಥನೆ ಮಾಡ್ಕೊಂಡೆ. ಆದ್ರೆ ಅವನ್ ಕರಗ್ಲೇ ಇಲ್ಲ. ನಾನ್ ಕಲ್ಲು ಅನ್ನೋದನ್ನ ಸಾಬೀತ್ ಮಾಡ್ಬಿಟ್ಟ. ನೋಡಿ, ಮನುಷ್ಯ ಮಾಡಿರೋ ತಪ್ಪಿಗೆ ದೇವರನ್ನ ಯಾಕೆ ಬೈತೀಯ? ನೋಡೋಣ ಏನಾಗುತ್ತೋ. ಬಾಬ್ರಮ್ಮ, ನೀವು ನಿನ್ನೆಯಿಂದ ಊಟನೇ ಮಾಡಿಲ್ಲ, ಸ್ವಲ್ಪ ಊಟ ಮಾಡಿ. ಖುಷಿ, ನನಗೆ ಹಸಿವಿಲ್ಲ ಪುಟ್ಟ. ನೀವು ಯಾವಾಗ ನೋಡಿದ್ರು ಹಸಿವಿಲ್ಲ ಹಸಿವಿಲ್ಲ ಅಂತೀರ, ಊಟನೇ ಮಾಡ್ತಿಲ್ಲ. ನೀನು ತಿಂದ್ಯಾ ಖುಷಿ? ನನಗೂ ಹಸಿವಿಲ್ಲ. ಹಾಗೆಲ್ಲ ಅನ್ಬಾರ್ದು ಪುಟ್ಟ. ಬಾ, ನಾನು ನಿನಗೆ ತಿನ್ನಿಸ್ತೀನಿ. ನಾನು ಊಟ ಮಾಡಬೇಕು ಅಂದರೆ ನೀವು ಮಾಡಬೇಕು. ಮಾಡಿ, ನನ್ನ ಮುದ್ದು ಅಮ್ಮ ಅಲ್ವಾ? ಮಾಡಿ. ರೀ, ಎಲ್ಲ ಹಾಳಾಗೋಯ್ತು ರೀ. ಇಲ್ಲಿ ನೋಡಿ. ಏನಾಯ್ತು ನೀಲು? ಏನ್ ಹೇಳ್ತಿದ್ಯಾ? ಇಲ್ಲಿ ನೋಡ್ರಿ, ಎಲ್ಲ ನ್ಯೂಸ್ ಚಾನೆಲ್ಸ್ ಅಲ್ಲೂ ಸಿದ್ದು ಮತ್ತೆ ಭಾವನಾ ವಿಚಾರ ಬರ್ತಿದೆ. ಈಗೇನ್ರಿ ಮಾಡೋದು? ಮಾವ ಇದನ್ನೆಲ್ಲ ಹೇಗ್ ಫೇಸ್ ಮಾಡ್ತಾರೆ? ಸಿದ್ದು ಏನಾಗಿದೆ ಅಣ್ಣ? ಹೀಗೆಲ್ಲ ಮಾಡಿದ್ರೆ ಅಪ್ಪನ್ ಮರ್ಯಾದೆ ಹೋಗುತ್ತೆ ಅಂತ ಒಂಚೂರು ಕಾಮನ್ ಸೆನ್ಸ್ ಬೇಡವಾ ಅವನ್ಗೆ? ಅವ್ನು ಯಾಕೆ ಈ ತರ ಮಾಡ್ತಿದ್ದಾನೆ? ರಾಜಕೀಯದಲ್ಲಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಪ್ಪಯ್ಯನ ಗೆಲ್ಲಿಸ್ತೀನಿ ಅಂತಿದ್ದೋನು ಒಂದೇ ಸಲಕ್ಕೆ ಎಲ್ಲಾನು ಎಕ್ಕೊಡಿಸ್ಬಿಟ್ಟ. ಅಪ್ಪ ಅಂತೂ ನನ್ ಮಗ ಅಂತ ಎಷ್ಟು ಎತ್ತಿ ಮೆರೆಸಿದ್ರು ಅಷ್ಟೇ ಅವ್ರನ್ನ ಮುಳುಗಿಸ್ಬಿಟ್ಟ. ಮರ್ಯಾದೆನೂ ಹಾಳು ಮಾಡ್ಬಿಟ್ಟ ಅಣ್ಣ. ಇಷ್ಟೆಲ್ಲ ಆದ್ಮೇಲೂ ಇನ್ನ ಹೊರಗಡೆ ಅಲ್ಕೊಂಡು ಕೂತ್ಕೊಂಡಿದ್ದಾನೆ. ಏನಾಗಿದೆ ಅವನ್ಗೆ? ಅಣ್ಣ ಹೋಗಣ್ಣ, ಅವನ್ ಹೇಗಾದ್ರೂ ಮಾಡಿ ಕರ್ಕೊಂಬ. ನಾನು ಕರೆದ್ರೆ ಬಂದನೇನವ? ಎಷ್ಟು ಕರೆದ್ರೂ ಪತಾ ಇಲ್ಲ. ನನಗೂ ಕರೆದು ಸಾಕಾಗೋಯ್ತು. ರೀ, ಆಲ್ರೆಡಿ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಬರ್ತಾ ಇದೆ. ಈಗಿದು ಹೈಕಮಾಂಡ್ಗೂ ಮುಟ್ಟುತ್ತೆ. ಆಮೇಲೆ ಮಾವನ್ ರಾಜಕೀಯದ ಭವಿಷ್ಯಕ್ಕೆ ಇದು ತೊಂದರೆ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಗ್ರಾಚಾರ ಬಂದಾಗ ಯಾವ ಚಾರ ಆದರೆ ಏನು ಮಾಡೋದು? ಹಂಗಾಗ್ಬಿಡದೆ ನಮ್ಮ ಪರಿಸ್ಥಿತಿ. ಸರಿ ಆಯ್ತು, ನೋಡ್ಕೊಬತ್ತೀನಿ ಇರು.